ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಸಂಡೆಯ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದ್ರೇ ಸ್ಪೆಷಲ್ ಅಲ್ಲ. ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ರು. ಚಿಕನ್ನ ಅವರು ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಪೀಸ್ ಆಗಿ ಕಟ್ ಮಾಡಿಕೊಟ್ಟಿದ್ರು. ಅಕ್ಕ ಬಂದಿದ್ರು. ಅಕ್ಕ ಅಂತೂ ತುಂಬ ಚೆನ್ನಾಗಿ ರೆಸಿಪೀಸ್ನ ಮಾಡ್ತಾರೆ. ಅವ್ರ ಕೈಲಿ ನಾವು ಚಿಕನ್ ಸಾಂಬಾರನ್ನ ಮಾಡಿಸಿದ್ವಿ. ಚಿಕನ್ ಸಾಂಬಾರ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಉರ್ಗಡ್ಲೆ, ಮೆಣಸು, ಮೆಣಸಿನ್ಕಾಯಿ, ಗಸಗಸೆ, ಈರುಳ್ಳಿ, ಟೊಮ್ಯಾಟೊ. ಒಂದು ಬಾಣಲಿಗೆ ಎಲ್ಲ ಮಸಾಲೆ ಐಟಮ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಧನಿಯಾ ಪೌಡರ್, ಖಾರ ಪೌಡರ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಮೆಂತ್ಯ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾದ್ಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಸ್ವಲ್ಪ ಬೆಂದಾದ್ಮೇಲೆ ಮಸಾಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡಿ ಮಸಾಲೆ ಹಸಿ ವಾಸನೆ ಹೋಗೋ ಗಂಟನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಚಿಕನ್ಗೂ ಸಹ ಮಸಾಲೆ ಹಿಡ್ದಿರುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಅಬ್ಸರ್ವ್ ಮಾಡಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಿಮಗೆ ಸಾಂಬಾರು ಬೇಕಿದ್ರೆ ಸ್ವಲ್ಪ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ಬೇಕಿದ್ರೆ ಸ್ವಲ್ಪ ನೀರು ಕಮ್ಮಿ ಆ್ಯಡ್ ಮಾಡಿ. ನೀರು ಆ್ಯಡ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡ್ರೆ ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಚಿಕನ್ ಸಾಂಬಾರ್ ಇಲ್ಲ ಅಂದರೆ ಚಿಕನ್ ಗ್ರೇವಿ ನೀವೆಷ್ಟು ನೀರು ಆ್ಯಡ್ ಮಾಡ್ತೀರೋ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬರೋ ಗಂಟ ವೆಯ್ಟ್ ಮಾಡಿದ್ರೆ ಸೂಪರ್ ಡೂಪರ್ ಆಗಿರೋ ಅಂಥ ಚಿಕನ್ ಸಾಂಬಾರ್ ರೆಸಿಪಿ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಈ ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು. ಚಿಕನ್ ಸಾಂಬಾರ್ ರೆಡಿ ಆಗೋದ್ಮೇಲೆ ನಾನು ನಮ್ಮ ಅತ್ತೆ ಚಪಾತಿ ಹಿಟ್ಟನ್ನ ಕಲಸಿ ನಾವು ಪೂರಿ ರೆಡಿ ಮಾಡ್ಕೋತಾ ಇದ್ವಿ. ಬಾಲ್ಕನಿಲಿ ಮಕ್ಕಳು ಆಟ ಆಡ್ತಾ ಇದ್ರು. ಅವ್ರ ಜೊತೆಗೆ ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ತಿಂಡಿ ಮುಗಿಸಿ ಅವ್ರಿಗೆ ತಿಂಡಿ ಮಾಡಿಸಿ ನಾವೆಲ್ಲರೂ ಪೂರಿ ಹಾಗೆ ಚಿಕನ್ ಸಾಂಬಾರ್ನ ತಿಂದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್. Bye.